ಬೆಳಗಾವಿ ಜಿಲ್ಲೆಯಲ್ಲಿ ಭೀಕರ ಕೃತ್ಯವೊಂದು ನಡೆದು ಹೋಗಿದೆ. ವಿವಾಹಿತೆ ಜೋಡಿ ಓಡ್ ಹೋದಂತ ಸಂದರ್ಭದಲ್ಲಿ ಯುವಕನ ಮನೆಯನ್ನ ಧ್ವಂಸಗೊಳಿಸಲಾಗಿರುವಂತದ್ದು. ಮಾರಕಾಸ್ತ್ರಗಳ ಸಮೇತ 30ಕ್ಕೂ ಹೆಚ್ಚು ಜನರಿಂದ ಈ ರೀತಿಯಾದಂತಹ ದಾಳಿ ನಡೆದಿದೆ. ಯವಕನ ಮರಡಿ ಕ್ಷೇತ್ರದ ಭರಮ್ಯಾನಟ್ಟಿ ಗ್ರಾಮದಲ್ಲಿ ಇಂಥ ಒಂದು ಕೃತ್ಯ ನಡೆದಿದೆ. ಬೆಳಗಾವಿ ತಾಲೂಕಿನಲ್ಲಿ ಇರುವಂತಹ ಭರಮ್ಯಾನಟ್ಟಿ ಗ್ರಾಮ ತಲ್ವಾರ್ ಜಂಬೆ ಕುಡುಗೋಲು ಬಡಿದು ಅಟ್ಯಾಕ್ ಕೂಡ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಭೀಕರ ಕೃತ್ಯ ನಡೆದು ಹೋಗಿದೆ. ವಿವಾಹಿತೆ ಜೊತೆ ಓಡಿ ಹೋಗಿರ್ತಾನೆ ಯುವಕ, ಹಾಗಾಗಿ ಅವನ ಮನೆಯನ್ನ ಧ್ವಂಸಗೊಳಿಸಿರುವಂತದ್ದು. ಮಾರಕಾಸ್ತ್ರಗಳ ಸಮೇತ 30ಕ್ಕೂ ಹೆಚ್ಚು ಜನ ಹೋಗಿ ಯವಕನ ಮರಡಿ ಕ್ಷೇತ್ರದ ಭರಮ್ಯಾನಟ್ಟಿ ಗ್ರಾಮದಲ್ಲಿ ಕೃತ್ಯ ನಡೆದಿದೆ. ಬೆಳಗಾವಿ ತಾಲೂಕಿನಲ್ಲಿ ಇರುವಂತಹ ಭರಮ್ಯಾನಟ್ಟಿ ಗ್ರಾಮದಲ್ಲಿ ತಲ್ವಾರು ಜಂಬೆ ಕುಡುಗೋಲು ಬಡಿಗೆ ಸಮೇತ ಅಟ್ಯಾಕ್ ಮಾಡ್ತಾರೆ 30 ಜನ. ದಾಳಿ ವೇಳೆ ಮನೆಯಲ್ಲಿದ್ದಂತಹ ಪೀಠೋಪಕರಣಗಳನ್ನ ಧ್ವಂಸಗೊಳಿಸ್ತಾರೆ. ಮನೆ ಮೇಲೆ ಕಲ್ಲು ತೂರಿ ಹೆಂಚುಗಳು ಕೂಡ ಪುಡಿಗೈದಿರುವಂತದ್ದು. ಚಿನ್ನಾಭರಣ, ಹಣ, 25 ಕುರಿ ಜೊತೆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಮನೆಯಲ್ಲಿದ್ದಂತಹ ಯುವಕನ ಕುಟುಂಬಸ್ಥರ ಹತ್ಯೆಗೂ ಕೂಡ ಪ್ರಯತ್ನ ನಡೆದಿದೆ. ಈ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಯಲ್ಲಪ್ಪ ಪೋಷಕರು ಬೆಚ್ಚಿ ಬಿದ್ದಿದ್ದಾರೆ. ಓಡ್ ಹೋಗಿರುವಂತಹ ಯುವಕ ಇನ್ನು ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಿ ಅಂತ ಕಮಿಷನರ್ಗೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಓಡ್ ಹೋಗಿರುವಂತ ಏನು ವಿವಾಹಿತೆಯ ಪೋಷಕರು ದುಷ್ಕರ್ಮಿಗಳು ಈ ರೀತಿಯಾಗಿ ಅಟ್ಟಹಾಸ ಮೆರೆದಿರುವಂತದ್ದು. ನೋಡಿ, ನಾವು ನೋಡ್ತಾ ಇದೀವಿ 30ಕ್ಕೂ ಹೆಚ್ಚು ಜನ ಅಟ್ಯಾಕ್ ಮಾಡ್ತಾರೆ. ಮನೆಯನ್ನೇ ಧ್ವಂಸಗೊಳಿಸಿರುವಂತದ್ದು. ಅಲ್ಲಿ ಬಿದ್ದಿರುವಂತಹ ಹೆಂಚುಗಳನ್ನ ನಾವು ನೋಡ್ತಾ ಇದೀವಿ. ಕಲ್ಲಿಂದ ತಗೊಂಡು ಮನೆಗೆ ಎಲ್ಲಾ ಕಡೆ ಎಸಿತಾರೆ. ಅಲ್ಲಿ ಸಾಕಷ್ಟು ದಾಳಿಯನ್ನ ಕೂಡ ನಡೆಸ್ತಾರೆ. ಅಲ್ಲಿದ್ದಂಥವ್ರನ್ನ ಅಂದ್ರೆ ಆ ಹುಡುಗನ ಪೋಷಕರನ್ನ ಸಾಯಿಸೋಕ್ಕೂ ಕೂಡ ಟ್ರೈ ಮಾಡಿರ್ತಾರೆ. ತಲ್ವಾರ್ ಜಂಬೆ ಕುಡುಗೋಲು ಎಲ್ಲವನ್ನ ಮಾರಕಾಸ್ತ್ರಗಳನ್ನ ತಗೊಂಡು ಹೋಗಿ ಅಲ್ಲಿ ದಾಳಿಯನ್ನ ನಡೆಸಿರುವಂತದ್ದು. ಒಬ್ರಲ್ಲ ಇಬ್ರಲ್ಲ 30 ಜನ ಅಟ್ಯಾಕ್ ಮಾಡಿರುವಂತದ್ದು. ಮನೆ ಮೇಲೆ ಕಲ್ಲುಗಳನ್ನ ತೂರಾಡ್ತಾರೆ. ಆಗ ಸಂಪೂರ್ಣ ಅಲ್ಲಿದ್ದಂತಹ ಹೆಂಚುಗಳೆಲ್ಲವೂ ಕೂಡ ಕೆಳಗ್ ಬಿದ್ದು ಹೋಗಿದೆ. ಇಡೀ ಮನೆ ಧ್ವಂಸಗೊಂಡಿದೆ. ನೋಡ್ತಾ ಹೋಗೋದಾದ್ರೆ ಮಗು ಕೂಡ ಇದೆ ಅಲ್ಲಿ. ಏನಾದ್ರೂ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅದಕ್ಕೆ ಯಾರು ಹೊಣೆ? ಈ ರೀತಿಯಾಗಿ ಇಡೀ ಮನೆ ಧ್ವಂಸ ಆಗಿರುವುದನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಆಗ ಬಂದ್ ಹುಡ್ಕೊಂಡ್ ತೊಂದ್ ನಿಂತೀನಿ ಸರ್. ನಾ ಆ ಕಡೆಯಿಂದ ಬಂದ್ರ ಸರ್. ಆ ಕಡೆಯಿಂದ ಬರಕ ನಮ್ಮ ಅಪ್ಪ ಒಳ್ಳಿ ಕುಂತೈತಿ. ಅಪ್ಪ ನೀನ್ ಕೊಲ್ತಾರ ದೌಡ್ ದಾಟ್ ಬಾ ಅಂತ ಹೇಳ್ಕೊಂಡ್ ಹೋಗಿನಿ ಸರ್. ನಾ ಅಟ್ಲಾಗ ಅಂದ್ರೆ ಎಲ್ಲಾರು ಒಳಗ ಬಂದ್ರಿ ಸರ್. ಅವ್ರ ಮನಿ ಮೇಲೆ ಹೋಗ್ತಿರು ತೆಳಗು ಎಲ್ಲಾ ಕಲ್ಲ ಬಿಡತ್ತಾರ ಸರ್. ಏನ್ ಇತ್ತಿಲ್ಲ ನಮ್ ಮನಿ ಜಲ್ಮಾನ ಹಾಳಾಚ್ ಹೋಗಿದಾರ ಸರ್. ಅವ್ರ ಇಷ್ಟ ಅಂತ ಹೇಳಿ ಸರ್. ನಾವ್ ಒಬ್ರ ಇಬ್ರಾರ ನೋಡ್ಕೊಂಡ್ ಹೇಳಿವಿ ಸರ್. 10 ಮಂದಿನೆಲ್ಲ ಎಲ್ಲಿ ಲೆಕ್ಕ ಇಟ್ಟು ಹೇಳಿವಿ ಸರ್. ನಾವ್ ನಮ್ಮ ಮನ್ಯಾಗ ನಮ್ಮ ಅಪ್ಪ, ನಮ್ಮವ್ವ, ನಮ್ ತಮ್ಮ ಒಬ್ಬ ಸರ್, ನಮ್ ತಂಗಿ ಒಬ್ಬ ಸರ್, ನಾನೊಬ್ಬ ಸರ್. ಆಗ ಬಂದ್ ಹೊರಗ್ ನಿಂತದ ಸರ್. ನಾ ಅವ್ರ ಏನ್ ಅನ್ನೋದ ಗೊತ್ತಿಲ್ಲ ಸರ್. ಏನ್ ಮಾಡಿ ಹೇಳ್ತಾರ ಬಡದು ಮೌನ ನೀತಿ ಹಚ್ಕೊಟ್ಟಿದೀವಿ ಓಡಿ ಚೆನ್ನಾನ ಕಲ್ ಒಗ್ಯಾನ ಮಾಡ್ತಾರ ಸರ್. ನಮಗ್ ಏನೋ ಗೊತ್ತಿಲ್ಲ ಸರ್. ಬಂದಾರ ಸರ್. ನಮಗ್ ಗೊತ್ತಾಗಿಲ್ಲ ಸರ್ ಅದ್ ಏನ್ ಮಾಡ್ಯಾವ ಅನ್ನೋದ. ಪೊಲೀಸರು ಬಂದಿರ್ ಸರ್. ಎಲ್ಲಾ ಮುರಿದು ಹೋಗದ್ ಹಿಂಗ್ ಮಾಡಿ ಹೋಗ್ಬಾಕ್ ಬಂದ್ರು ಸರ್. ಅವಾಗ ತೊಗೊಂಡ್ ಏನ್ ಮಾಡಿದ್ ಸರ್ ನಾವ್. ಮೊದಲು ಏನೋ ಬಂದಿಲ್ಲ ಸರ್. ಏನೋ ಉಸಾಬರಿನ ತೊಗೊಂಡಿಲ್ಲ ಸರ್. ಹಿಂಗ್ ಮಾಡತ್ತ ನಿಮ್ ತಮ್ಮ ಅಂದಿಲ್ಲ, ಹಿಂಗ್ ಮಾಡತ್ತಾನ ಅಂತ ನಮ್ಮ ಅಪ್ಪಗೂ ಹೇಳಿಲ್ಲ, ನಮ್ಮ ಅವ್ಗೂ ಹೇಳಿಲ್ಲ, ನಮ್ ತಮ್ಮಗೂ ಅಣ್ಣಗೂ ಹೇಳಿಲ್ಲ ಸರ್. ನಮ್ ತಮ್ಮಾಗ ಅದಕ್ಕ ಮಾತಿಲ್ಲ ಸರ್. ನಮ್ ತಮ್ಮನ ಹೆಂಗ್ ಬೇಕಾಗ್ ಬಿಡತ್ತಾರ ಸರ್ ಇವ್ರ. ನಿನ್ heiತಿ ಕುಡ್ಬಿಮ ಏನ್ ಮಾಡತ್ತೆ ನಿನ್ heiತಿ ಅಂತ ಅನ್ನತಲೆ ಹಿಂಗ ಮಾಡ್ಕೊಂಡ್ ಬರ್ತಾನ ಬಿಡ್ರಿ. ನಮ್ಗೇನ ದಿನ ಬರ್ತಾನ ಯಾವಾಗಿರೇ ಕುಡ್ದ ಹಿಂಗ್ ಜಾತ್ರಿ ಮದ್ವಿ ಇದ್ರ ಬರ್ತಾನ ಹಿಂಗ ಮಾಡ್ಕೊಂಡ್ ಬರ್ತಾನಂತ ನಾ ತಿಳ್ಕೊಂಡಿವ್. ಮಗನ್ ಓಡ್ ಸಿಟ್ಟಿಟ್ಟಿದ್ರ ನಿನ್ ಮವ್ ನಿನ್ ಐತಿ ಅಂತೇಳಿ ಬಂದಾನ ಕುಡ್ಗೋಲ ಚಾಕು ಅವ್ನ ಹಿಂಬಲ್ ದಂಡ ಐತ್ರಿ. ಅವ್ರೆಲ್ಲ ಬಂದ ಮನಿ ಮ್ಯಾಲ ಹತ್ತೋದ ಕಡಿಯಾಕ ಬರೋದ ಹುಡುಗರ್ ನಮ್ ತಮ್ಮನ್ ಹಿಡ್ಕೊರದ ನಮ್ಮ ಅಪ್ಪನ ಹಿಡ್ಕೊರದ ಮಾಡಾಕದ್ರಿ. ನಾವ್ ಕೂಸ್ಕೊಂಡ್ ಇಲ್ಲೇ ಬಿಟ್ಟು ಹೋಗಿದೀವ್. ನಮ್ಮ ಅಕ್ಕ ಇದ್ದಾಕೆ ನಮ್ ತಮ್ಮನ ಒಂದ ತಗೊಂಡ್ ಹೋಗಿದ, ನಮ್ಮ ಅಪ್ಪನ ಒಂದ ತಗೊಂಡ್ ಹೋಗಿದಾಳ್ರಿ. ಅವ್ನ್ ತಗೊಂಡ್ ಹೋದ್ಬಿಟ್ಟಕ ಆ ಹುಡುಗ ಎತ್ ಹೋಗ್ತೈತಿ ಆತ ಕೊಲ್ಲಾಕ ಚಾಕು ಹೊಡ್ಕೊಂಡ್ ನೀವು ಊರಾರ ಬರತಾರ. ಈ ಬಂದಾರ ಊರಾರ ಯಾರ್ಯಾರ ಅನ್ನೋದು ಗೊತ್ತಿಲ್ರಿ. ಒಟ್ ರಾತ್ರಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ನೀಡ್ತಾ ಹೋಗ್ತಾರೆ. ಎಸ್ ಮಂಜುನಾಥ್, ಇಲ್ಲಿ ನೋಡ್ತಾ ಹೋದಾಗ ಯಾರೋ ಮಾಡಿದ್ದು ಅಂದ್ರೆ ಅವರ ಮಕ್ಕಳು ಮಾಡೋ ತಪ್ಪಿಗೆ ಇಡೀ ಮನೆ ಈ ರೀತಿಯಾಗಿ ಸಮಸ್ಯೆ ಅನುಭವಿಸುವಂತ ಪರಿಸ್ಥಿತಿ ಬಂದಿದೆ. ನಿಜವಾಗ್ಲೂ ಏನಾಯ್ತು ಈ ಪರಿಸ್ಥಿತಿ ಬರುವಂತದ್ದು? ಈ ಯಲ್ಲಪ್ಪ ಏನ್ ಮಾಡ್ದ ಅಂತ? ಖಂಡಿತವಾಗ್ಲೂ ಗಾಯತ್ರಿ, ಒಂದ್ ರೀತಿಯಾಗಿ ಏನು
ಈ ಯಲ್ಲಪ್ಪ ಅನ್ನುವಂತ ವ್ಯಕ್ತಿ ಏನು ಕಳೆದ 2 ದಿನಗಳಿಂದ ಓಡಿ ಹೋಗಿರ್ತಾನೆ. ಅದಾದ ಹಿನ್ನೆಲೆಯಲ್ಲಿ ಏನು ಈ ಯಲ್ಲಪ್ಪ ಕುಟುಂಬದ ಮನೆ ಮೇಲೆ ಈ ಏನ್ ದುಷ್ಕರ್ಮಿಗಳೇನಿದ್ದಾರೆ ಏಕಾಏಕಿ ದಾಳಿ ಮಾಡಿ ಸಂಪೂರ್ಣವಾಗಿ ಮನೆಯನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು ಒಂದ್ ಕಡೆ. ಆದ್ರೆ ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನ್ ಈ ಬಸಪ್ಪ ನಾಯಕ್ ಆಗಿರ್ಬೋದು ಮತ್ತು ಈ ಯಲ್ಲಪ್ಪ ನಾಯಕ್ ಇಬ್ರು ಕೂಡ ಬೆಳಗಾವಿ ತಾಲೂಕಿನ ಏನ್ ಬರ್ಮ್ಯಾನಟ್ಟಿ ಏನ್ ಗ್ರಾಮ ಇದೆ ಅದೇ ಗ್ರಾಮದ ಏನು ಇಬ್ರು ಯುವಕರು ಇರ್ತಾರೆ. ಆದ್ರೆ ಏನು ಕಳೆದ 2 ವರ್ಷಗಳಿಂದ ಯಲ್ಲಪ್ಪ ಕೂಡ ಊರನ್ನ ಬಿಟ್ಟು ಏನು ಉದ್ಯಮ ಭಾಗ ಬೆಳಗಾವಿ ನಗರದ ಉದ್ಯಮ ಭಾಗದಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಏನು ಈ ಬಸಪ್ಪ ನಾಯಕ್ ಕಳೆದ ವರ್ಷ ಮದುವೆ ಏನು ಈ ನಾಗವ ನಾಯಕ್ ಜೊತೆ ಮದುವೆ ಆಗುತ್ತೆ. ಅದಾದ ಬಳಿಕ ಈ ಏನು ಬಸಪ್ಪ ದಂಪತಿ ಆಗಿರ್ಬೋದು ಮತ್ತು ಈ ಯಲ್ಲಪ್ಪ ಕೂಡ ಏನು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಕಳೆದ 1 ವರ್ಷದಿಂದ. ಅದೇ ಸಲಿಗೆ ಬೆಳೆದು ಏನು ಈ ಯಲ್ಲಪ್ಪ ನಾಯಕ್ ಏನಿದಾನೆ ಈ ನಾಗವ ನಾಯಕ ಜೊತೆ ಏನು ಅದೇ ಏನು ಸಲಿಗೆ ಬೆಳೆದು ಏನು ಪ್ರೀತಿ ಉಂಟಾಗಿ ಕಳೆದ 2 ದಿನಗಳಿಂದ ಓಡಿ ಹೋಗಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಏನು ಈ ನಾಗವ್ವನ ಏನು ಮಹಿಳೆ ಏನಿದ್ದಾಳೆ ಆ ಮಹಿಳೆ ಪೋಷಕರು ಇರ್ಬೋದು ಮತ್ತು ಏನು ಆಕೆಯ ಪತಿ ಏನ್ ಬಸಪ್ಪ ಏನಿದಾನೆ ಈ 2 ಕುಟುಂಬದ ಏನು ಸದಸ್ಯರೇನಿದ್ದಾರೆ ಎಲ್ಲರೂ ಕೂಡ ಏನು ಈ ಯಲ್ಲಪ್ಪನ ತಂದೆ ಆಗಿರ್ಬೋದು ತಾಯಿ ಮತ್ತು ಸಹೋದರಿಯರು ಇರ್ತಕ್ಕಂತ ಮನೆ ಮೇಲೆ ಏಕಾಏಕಿ ಮೊನ್ನೆ ರಾತ್ರಿ ದಾಳಿ ಮಾಡಿ ಮನೆಯನ್ನ ಸಂಪೂರ್ಣವಾಗಿ ಜಖಂಗೊಳಿಸಿ ಮತ್ತು ಅವ್ರ ಮೇಲೆ ಕೂಡ ಹಲ್ಲೆ ಮಾಡಕ್ ಹೋಗ್ತಾರೆ. ಅಲ್ಲಿರ್ತಕ್ಕಂತ ಏನು ಅವ್ರ ಸಹೋದರಿಯರು ಆ ಮಕ್ಕಳನ್ನ ಮತ್ತು ಅವ್ರ ತಂದೆಯನ್ನ ಕರೆದುಕೊಂಡು ಪರಾರಿ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಇರ್ತಕ್ಕಂತ ಪ್ರತಿಯೊಂದು ವಸ್ತುವನ್ನು ಕೂಡ ಜಖಂ ಮಾಡಿ ಅಲ್ಲಿರ್ತಕ್ಕಂತ ಬಂಗಾರ ಆಗಿರ್ಬೋದು ಮತ್ತು ಅದೇ ರೀತಿ ಏನು ಅಲ್ಲಿರ್ತಕ್ಕಂತ ಹಣವನ್ನು ಕೂಡ ಜೊತೆಗೆ ಕುರಿಯನ್ನು ಕೂಡ ಕದ್ದು ಒಯ್ದಿದ್ದಾರೆ ಅಂತ ಹೇಳಿ ಈಗ ಏನು ಯಲ್ಲಪ್ಪ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂತದ್ದು ಗಾಯತ್ರಿ ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಏನು ಯಲ್ಲಪ್ಪ ಏನಿರ್ತಾನೆ ಕಳೆದ 2 ಹಿಂದನೆ ಏನು ಬರಮನೆಟ್ಟು ಊರನ್ನ ಬಿಟ್ಟು ಏನು ಇಲ್ಲಿ ಅಂದ್ರೆ ಬೆಳಗಾವಿ ನಗರದಲ್ಲಿ ಇರ್ತಕ್ಕಂಥ ಉದ್ಯಮ ಭಾಗದಲ್ಲಿ ಕೂಡ ಅವನು ತನ್ನದೇ ಆದಂತ ಒಂದು ರೂಮ್ ಅನ್ನು ಮಾಡ್ಕೊಂಡು ಅಲ್ಲೇ ವಾಸವಾಗಿರ್ತಾನೆ. ಆದ್ರೆ ಸದ್ಯ ಏನು ಇದರಲ್ಲಿ ಇರ್ತಕ್ಕಂಥದ್ದು ಏನು ಸ್ನೇಹಿತರಿದ್ರು ಕೂಡ ಈ ರೀತಿಯಾಗಿ ಮಾಡಿದಾನೆ ಅಂತೇಳಿ ಆ ಆರೋಪವನ್ನು ಇಟ್ಕೊಂಡು ಯಲ್ಲಪ್ಪನ ಮೇಲೆ ಈ ಬಸಪ್ಪ ಕುಟುಂಬ ಏನಿದೆ ಬಸಪ್ಪ ನಾಯಕ್ ಆಗಿರ್ಬೋದು ಮತ್ತೆ ವಿವಾಹಿತ ಮಹಿಳೆ ಏನಿರ್ತಾರೆ ಮಹಿಳೆ ಪೋಷಕರು ಎಲ್ಲರೂ ಕೂಡ ಈ ಕುಟುಂಬವನ್ನ ಮುಗಿಸ್ಲೇಬೇಕಂತ ಹೇಳಿ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನು ಯಲ್ಲಪ್ಪನ ಸಹೋದರರು ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಏನೇ ಆಗ್ಲಿ ಮಕ್ಕಳು ಮಾಡಿದ ತಪ್ಪಿಗೆ ಈಗ ತಂದೆ ತಾಯಿ ಆಗಿರ್ಬೋದು ಮತ್ತು ಸಹೋದರ ಆಗಿರ್ಬೋದು ಮತ್ತು ಚಿಕ್ಕ ಮಕ್ಕಳ ಅನ್ನದೇ ಕೂಡ ಈ ದುಷ್ಕರ್ಮಿಗಳು ಅಟ್ಟಹಾಸವನ್ನ ನೋಡಿದ್ರೆ ಒಂದ್ ರೀತಿಯಾಗಿ ಎಲ್ಲೋ ಅಂದ್ರೆ ಈಗ ನಾವು ಯಾವ ಏನ್ರಿ ಈ ದುನಿಯಾದ ಅಂದ್ರೆ ಜಗತ್ತಿನಲ್ಲಿ ಇದೀವಿ ಅನ್ನೋದೇನೆ ಗೊತ್ತಾಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನು ಕೂಡ ಏನು ಯಲ್ಲಪ್ಪ ಸಹೋದರರು ಮಾಡ್ತಾ ಇರುವಂತದ್ದು. ಅದಲ್ಲದೆ ಮನೆಗೆ ಏನು 200 ಅಂದ್ರೆ 100ರಿಂದ 200 ಜನ ಬಂದಿದ್ದಾರೆ ಅಂತೇಳಿ ಆರೋಪ ಏನು ಯಲ್ಲಪ್ಪ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಏನೇ ಇರ್ಲಿ ಆದ್ರೆ ಇದಕ್ಕೆ ಪೊಲೀಸರು ಯಾವ ರೀತಿಯಾಗಿ ಏನು ಈ ದುಷ್ಕರ್ಮಿಗಳ ಮೇಲೆ ಅಂದ್ರೆ ಈಗಾಗಲೇ ಏನು 3 ಜನದ ಮೇಲೆ ಕೂಡ FIR ಕೂಡ ಆಗಿದೆ. ಆದ್ರೆ ಪೊಲೀಸರು ಕೂಡ ವಿಶೇಷ ತಂಡವನ್ನ ರಚನೆ ಮಾಡಿ ಇವ್ರು ಏನು ಈ ಹಲ್ಲೆ ಏನ್ ಮಾಡಿದ್ದಾರೆ ಇವ್ರು ಎಲ್ಲರ ಮೇಲೆ ಕೂಡ ಈಗ ರೌಡಿ ಶೀಟರ್ ತೆಗಿತು ಅಂತೇಳಿ ಕಮಿಷನರ್ ಕೂಡ ಒಂದು ಭರವಸೆ ನೀಡಿರ್ತಕ್ಕಂಥದ್ದು. ಆದ್ರೆ ಏನೇ ಇರ್ಲಿ ಕರೆ ಅಂದ್ರೆ ವಯಸ್ಸಾದ ವೃದ್ಧರನ್ನು ನೋಡದೆ ಮತ್ತೆ ಚಿಕ್ಕ ಮಕ್ಕಳು ನೋಡದೆ ಈ ರೀತಿಯಾಗಿ ಅಟ್ಟಹಾಸ ಮಾಡಿದಿರ್ತಕ್ಕಂಥ ದುಷ್ಕರ್ಮಿಗಳನ್ನ ಪೊಲೀಸರು ಯಾವ ರೀತಿಯಾಗಿ ಶಿಕ್ಷೆಗೆ ಒಳಪಡಿಸ್ತಾರೆ ಅನ್ನೋದು ಕಾಯ್ದು ನೋಡ್ಬೇಕಾಗಿರ್ತಕ್ಕಂಥ ಗಾಯತ್ರಿ. ಎಸ್ ಹಾಗೇನೆ ಇಷ್ಟೆಲ್ಲಾ ನಡಿಬೇಕಾದ್ರೆ ಈ ಯಲ್ಲಪ್ಪ ಆಗಿರಬಹುದು ಈ ಅವ್ರ ಜೊತೆ ಓಡ್ ಹೋಗಿರುವಂತ ನಾಗವ್ವ ಆಗಿರಬಹುದು ಇನ್ನು ಬಸಪ್ಪ ಎಲ್ಲಿ ಹೋದ ಅವನ ಪರಿಸ್ಥಿತಿ ಏನಿದೆ ಇಷ್ಟೆಲ್ಲ ನಡೀತಾ ಇರುವಂತದ್ದು ಇವ್ರು ಮಾಡಿದಂತ ತಪ್ಪಿನಿಂದ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಅವ್ರು ಸುಮ್ನೆ ಇದಾರಾ ಎಲ್ಲಿ ಕಣ್ಮರೆಯಾಗಿ ಹೋಗಿದಾರ ಏನು ಅವ್ರ ಪರಿಸ್ಥಿತಿ ಅಂತ ಗಾಯತ್ರಿ ಖಂಡಿತವಾಗ್ಲೂ ಏನ್ ಈ ಯಲ್ಲಪ್ಪ ಇರ್ಬೋದು ಈ ನಾಗವ್ ಇರ್ಬೋದು ಇವರು ಕೂಡ ಓಡಿ ಹೋಗಿದ್ರಿಂದ ಇಲ್ಲಿವರೆಗೂ ಕೂಡ ಅವ್ರ ಬಗ್ಗೆ ಯಾವುದೇ ಆದಂತ ಮಾಹಿತಿ ಇಲ್ಲ ಸದ್ಯಕ್ಕೆ. ಆದ್ರೆ ಈ ಬಸಪ್ಪ ನಾಯಕ್ ಏನಿದಾನೆ ಇವನೇ ಹೇಳಿ ಮಾಡಿಸಿದಾನೆ ಅಂತೇಳಿ ಏನು ಯಲ್ಲಪ್ಪ ನಾಯಕ್ ಕುಟುಂಬಸ್ಥರು ಈಗ ಆರೋಪ ಮಾಡ್ತಾ ಇರುವಂತದ್ದು. ಸದ್ಯ ಇದನ್ನ ಪೊಲೀಸರು ಕೂಡ ಈಗ ಒಂದು ವಿಶೇಷ ಆದಂತ ಒಂದು ತಂಡವನ್ನ ರಚನೆ ಮಾಡಿ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರೆ ಎಲ್ಲರನ್ನೂ ಕೂಡ ಏನು ಶಿಕ್ಷೆಗೆ ಒಳಪಡಿಸ್ತೀವಿ ಅಂತೇಳಿ ಪೊಲೀಸ್ ಕಮಿಷನರ್ ಕೂಡ ಒಂದು ಏನು ಆ ಕುಟುಂಬಕ್ಕೆ ಭರವಸೆ ನೀಡಿರ್ತಕ್ಕಂಥದ್ದು. ಅದು ಏನೇ ಇರ್ಲಿ ಆ ಕುಟುಂಬಕ್ಕೆ ಏನು ಹಾನಿ ಆಗಿದೆ ಅನ್ನೋದನ್ನು ಕೂಡ ನಾವು ಬರ್ಸ್ಕೊಡ್ತೀವಿ ಅವ್ರ ಕಡೆ ಅಂದ್ರೆ ಬಾಂಡ್ ಅನ್ನು ಕೂಡ ಬರ್ಸ್ಕೊಡ್ತೀವಿ ಅನ್ನುವಂಥದ್ದು. ಅಂದ್ರೆ ಬಾಂಡ್ ಅನ್ನ ಬರ್ಸ್ಕೊಂಡು ಅವರಿಗೆ ತಕ್ಕ ಶಿಕ್ಷೆಯನ್ನ ಕಲಿಸ್ತೀವಿ ಅಂತ ಹೇಳಿ ಕಮಿಷನರ್ ಕೂಡ ಈಗ ಎಚ್ಚರಿಕೆ ನೀಡಿರ್ತಕ್ಕಂಥದ್ದು ಗಾಯತ್ರಿ. ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ ನಾವು ನೋಡ್ತಾ ಹೋದಾಗ 3 ಜನ ಸ್ನೇಹಿತರಾಗಿರ್ತಾರೆ ಒಂದೇ ಆಫೀಸ್ ನಲ್ಲಿ ಮದ್ವೆ ಆಗಿದೆ ಅಂತಾನೂ ಕೂಡ ಗೊತ್ತು. ಮದ್ವೆ ಆದ್ರೂ ಕೂಡ ಸ್ನೇಹಿತನ್ನ ಮದ್ವೆ ಆಗಿದ್ದಾಳೆ ಆ ನಾಗವ್ವ ಅಂತ ಗೊತ್ತು ಆದ್ರೂ ಕೂಡ ಈ ರೀತಿಯಾಗಿ ಪರಾರಿಯಾಗಿರುವಂತದ್ದು ಇಲ್ಲಿ ನಿಜವಾಗ್ಲೂ ಎಲ್ಲಿಗೆ ಹೋಗ್ತಿದೆ ಜಗತ್ತು ಅನ್ನೋದು ಗೊತ್ತಾಗ್ತಿಲ್ಲ. ಇನ್ನು ಇವರು ಇವ್ರು ಮಾಡಿರುವಂತ ತಪ್ಪಿಗೆ ಇಡೀ ಸಂಸಾರ ಇಡೀ ಮನೆ ಇಡೀ ಪೋಷಕರು ಅಕ್ಕ ತಂಗಿಯರು ಆ ಮಗು ಬೇರೆ ಇದೆ ನರಳಾಡ್ತಿದ್ದಾರೆ. ಈಗೆಲ್ಲ ಹೋಗ್ಬೇಕು ಅವರು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇವ್ರ ನಡುವೆ ನಡೆಯುವಂತ ಈ ಜಗಳಗಳು ಕಿತ್ತಾಟಗಳು ಇಡೀ ಮನೆಯನ್ನ ಧ್ವಂಸಗೊಳಿಸಿರುವಂತದ್ದು. ಏನು ಅಲ್ಲಿದ್ದಂತಹ ಚಿನ್ನ ಆಗಿರ್ಬಹುದು ಹಣ ಆಗಿರ್ಬಹುದು ಎಲ್ಲವನ್ನ ತಗೊಂಡು ಪರಾರಿಯಾಗಿದ್ದಾರೆ ಆ 30 ಜನ ಏನು ಅಟ್ಯಾಕ್ ಮಾಡಿದ್ರು. ಇದೆಲ್ಲವೂ ಕೂಡ ಇವ್ರು ಮಾಡುವಂತ ತಪ್ಪಿಗೆ ಏನೂ ಗೊತ್ತಿಲ್ಲದೆ ಇರುವಂತಹ ಅಮಾಯಕರಂತಿರುವಂತಹ ಮನೆಯವರು ಅನುಭವಿಸ್ತಾ ಇರೋದನ್ನ